ವ್ಯವಹಾರ ಯಾವುದೂ ಸಹ ಪ್ರಗತಿಗೆ ಬರೋದಿಲ್ಲ. ಹಣಕಾಸಿನಲ್ಲಿ ಸಂಪಾದನೆ ಆದರೂ ಸಹ ಕೈನಲ್ಲಿ ಕಾಸು ನಿಲ್ಲೋದಿಲ್ಲ. ಹೊಟ್ಟೆ ಉರಿ ಪಡುವಂತ ಜನಗಳು, ನಾವು ಯಾವ ವ್ಯವಹಾರಗಳಿಗೂ ಸಹ ಹೋಗ್ದಲೇ ಇದ್ರೂ ಸಹ ಊಹಾಪೋಹಗಳನ್ನ ಚಾಡಿಗಳನ್ನ ಹೇಳುವಂತ ಜನಗಳು. ಹೂಡಿಕೆಯನ್ನು ಮಾಡ್ಬೇಕಾದ್ರೆ ಸಮಯವನ್ನ ತೆಗೆದುಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಮೇ ತಿಂಗಳಾದ್ಮೇಲೆ ಏನ್ ಬೇಕಾದ್ರೂ ಹೂಡಿಕೆಯನ್ನ ಮಾಡ್ಬೋದು, ಏನ್ ಬೇಕಾದ್ರೂ ಆ ವ್ಯವಹಾರಗಳ ಪ್ರಯತ್ನವನ್ನ ಮಾಡ್ಬೋದು. ನನ್ನ ಪ್ರಕಾರದಲ್ಲಿ ನವೆಂಬರ್ ತಿಂಗಳಲ್ಲಿ ಇವರು ಮನೆ ಕಟ್ಟುವಂಥದ್ದು, ಯಾವ್ದಾದ್ರು ಖರೀದಿ ಮಾಡುವಂಥದ್ದು, ಹೊಸ ಹೊಸ. ಶ್ರೀ ಗುರುಭ್ಯೋ ನಮಃ. ಶ್ರೀಮತೆ ರಾಮಾನುಜಾಚಾರ್ಯಾಯ ನಮಃ. ವೀಕ್ಷಕ ಬಂಧುಗಳಲ್ಲಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ತಾ, 2026ನೇ ಪರಾಭವ ಸಂವತ್ಸರದಲ್ಲಿ ಮಿಥುನ ರಾಶಿಗೆ ಇರುವಂತಹ ಯೋಗ ಫಲಗಳೇನಾಗಲಿ, ಮಿಥುನ ರಾಶಿಗೆ ಇರುವಂತಹ ಫಲಾಫಲಗಳೇನು, ಇದೆಲ್ಲವೂ ಸಹ ನೋಡುವಂತಹ ಸಮಯ. ನೋಡಿ, ಮಿಥುನ ರಾಶಿಯವರಿಗೆ 8 ರೂಪಾಯಿ ಅಷ್ಟು ಆದಾಯ ಇದ್ರೆ 14 ರೂಪಾಯಿ ಅಷ್ಟು ಖರ್ಚಿರುತ್ತೆ. ಖರ್ಚು ವೆಚ್ಚಗಳು ಜಾಸ್ತಿ ಮಿಥುನ ರಾಶಿಯವರಿಗೆ. ಹಣಕಾಸು ಕೈಲಿ ನಿಲ್ಲೋದಿಲ್ಲ, ತುಂಬಾ ವೆಚ್ಚಗಳಾಗತ್ತೆ. ಎಷ್ಟು ಸಂಪಾದನೆ ಮಾಡೋರು ಸಹ ವ್ಯವಹಾರಗಳು ನಿಮಗೆ ಸ್ವಲ್ಪ ಕೈನಲ್ಲಿ ಹಣಕಾಸು ನಿಲ್ಲುವಂಥದ್ದು ಕಡಿಮೆ ಇರುತ್ತೆ. ಮತ್ತೆ ಮೇ ತಿಂಗಳವರೆಗೂ ಸಹ ಮಿಥುನ ರಾಶಿಯವರಿಗೆ ಒಂದು ರೀತಿಯಾದಂತಹ ಕಷ್ಟದ ದಿನಗಳೇ ಜಾಸ್ತಿ ಆಗಿರುತ್ತೆ. ವ್ಯವಹಾರ ಯಾವುದೂ ಸಹ ಪ್ರಗತಿಗೆ ಬರೋದಿಲ್ಲ. ಹಣಕಾಸಿನಲ್ಲಿ ಸಂಪಾದನೆ ಆದರೂ ಸಹ ಕೈನಲ್ಲಿ ಕಾಸು ನಿಲ್ಲೋದಿಲ್ಲ. ಜೊತೆಯಲ್ಲಿ ಹೊಟ್ಟೆ ಉರಿ ಪಡುವಂತ ಜನಗಳು, ಅಸೂಯೆ ಪಡುವಂತ ಜನಗಳು ಹೆಚ್ಚಿನದಾಗಿರ್ತಾರೆ. ನಾವು ಯಾವ ವ್ಯವಹಾರಗಳಿಗೂ ಸಹ ಹೋಗ್ದಲೇ ಇದ್ರೂ ಸಹ ಊಹಾಪೋಹಗಳನ್ನ ಹರಡುವಂತ ಜನಗಳು, ಇಲ್ಲ ಸಲ್ಲದ ಚಾಡಿಗಳನ್ನ ಹೇಳುವಂತ ಜನಗಳು ಇವರೆಲ್ಲರೂ ಸಹ ಜಾಸ್ತಿ ಆಗಿರ್ತಾರೆ. ಅದನ್ನ ನಾವೇನೂ ಮಾಡ್ಲಿಕ್ಕಾಗೋದಿಲ್ಲ. ಜೊತೆಯಲ್ಲಿ ಗುರುವೇ ಜನ್ಮದಲ್ಲಿ ಬಂದಾಗ ಗುರು ಬಲವನ್ನ ಕಳ್ಕೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುವಂತಹ ಮಿಥುನ ರಾಶಿಯವರು ಹೊಸ ಹೊಸ ಕೆಲಸಗಳನ್ನ ಪ್ರಯತ್ನವನ್ನ ಮಾಡಕ್ ಹೋಗ್ಬೇಡಿ. ಹೊಸ ಹೊಸ ಯೋಚನೆಗಳನ್ನ ಮಾಡಕ್ ಹೋಗ್ಬೇಡಿ. ಯಾವುದೇ ಹೂಡಿಕೆಯನ್ನು ಮಾಡ್ಬೇಕಾದ್ರೆ ಸಮಯವನ್ನ ತೆಗೆದುಕೊಳ್ಳಿ. ನಾನು ಆಗ್ಲೇ ಹೇಳಿದೆ, ಮೇ ತಿಂಗಳಾದ್ಮೇಲೆ ಏನ್ ಬೇಕಾದ್ರೂ ಹೂಡಿಕೆಯನ್ನ ಮಾಡ್ಬೋದು, ಏನ್ ಬೇಕಾದ್ರೂ ವ್ಯವಹಾರಗಳ ಪ್ರಯತ್ನವನ್ನ ಮಾಡ್ಬೋದು. ಮೇ ತಿಂಗಳವರೆಗೂ ಸಹ ಗುರುಬಲವನ್ನ ಇಲ್ಲದಲೇ ಇರುವಂತಹ ರಾಶಿ ಮಿಥುನ ರಾಶಿಯವರು. ಮಿಥುನ ರಾಶಿ ಅಧಿಪತಿ ಆದಂತವನು ಬುಧ ಗ್ರಹ. ಬುಧನ ಯೋಗ ಫಲವನ್ನ ತುಂಬಾ ಚೆನ್ನಾಗಿ ನಾವು ನೋಡ್ತಿರ್ತೀವಿ. ದಶಮ ಸ್ಥಾನದಲ್ಲಿ ಬುಧ ಬರ್ತಾರೆ. ದಶಮ ಸ್ಥಾನದಿಂದ ನಂತರದಲ್ಲಿ ಅವರು ಏಕಾದಶ ಸ್ಥಾನಕ್ಕೆ ಬರ್ತಾರೆ, ದ್ವಾದಶ ಸ್ಥಾನ. ಈಗೆಲ್ಲವೂ ಸಹ ಬದಲಾವಣೆಗಳಾಗ್ತಾ ಬರುವಂತಹ ಬುಧ ಗ್ರಹನ ಯೋಗ ಫಲ ತುಂಬಾ ಚೆನ್ನಾಗಿದೆ. ಬುದ್ಧಿ ಚಾತುರ್ಯತೆ ತುಂಬಾ ಚೆನ್ನಾಗಿದೆ. ಮಿಥುನ ರಾಶಿಯವರು ಆಲೋಚನೆ ಮಾಡುವಂತ ಶಕ್ತಿ ತುಂಬಾ ಚೆನ್ನಾಗಿದೆ. ನೀವು ಚಿಂತನೆ ಮಾಡುವಂತಹ ವ್ಯವಹಾರಗಳೆಲ್ಲವೂ ಸಹ ಕೈಗೂಡುವಂತಹ ವಾತಾವರಣಗಳನ್ನ ತುಂಬಾ ಚೆನ್ನಾಗಿ ಇಟ್ಕೊಂಡಿರ್ತೀರಿ. ತುಂಬಾ ಆಲೋಚನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಇರುತ್ತೆ. ಮತ್ತೆ ಈ ರಾಶಿಯವರಿಗೆ ವ್ಯವಹಾರವೆಲ್ಲವೂ ಸಹ ಪ್ರಗತಿಗೆ ಬಂದರೂ ಸಹ ಹಣಕಾಸಿನ ಆಗಲೇ ಹೇಳ್ದಂಗೆ ಹಣಕಾಸಿನ ದುಂದು ವೆಚ್ಚಗಳು, ಹಣಕಾಸು ಕೈಲಿಲ್ದಲೇ ಇರುವಂತದ್ದು ಜಾಸ್ತಿ ಇರುತ್ತೆ. ನನ್ನ ಪ್ರಕಾರದಲ್ಲಿ ನವೆಂಬರ್ ತಿಂಗಳಲ್ಲಿ ಇವರು ಮನೆ ಕಟ್ಟುವಂಥದ್ದು, ಯಾವ್ದಾದ್ರು ಖರೀದಿ ಮಾಡುವಂಥದ್ದು, ಹೊಸ ಹೊಸ ಪ್ರಯತ್ನವನ್ನ ಮಾಡುವಂಥದ್ದು, ಇದೆಲ್ಲವೂ ಸಹ ನವೆಂಬರ್ ತಿಂಗಳು ಮಾಡಿದ್ರೆ ಬಹಳ ಅನುಕೂಲಕರವಾಗಿರುತ್ತೆ. ಅಲ್ಲಿವರೆಗೂ ಸಹ ಏನ್ ಬೇಕಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ಏನ್ ಬೇಕಾದ್ರೂ ಅದಕ್ಕೆ ನೀವು ಸಿದ್ಧತೆಗಳನ್ನು ಮಾಡ್ಕೊಳ್ಳಿ. ಇದೆಲ್ಲವೂ ಮಾಡ್ಕೊಂಡು ಒಳ್ಳೆ ಕಾಲ, ಒಳ್ಳೆ ದಿನ, ಒಳ್ಳೆ ವ್ಯವಹಾರಗಳು ಪ್ರಗತಿ ಚೆನ್ನಾಗಾಗುವಂತಹ ದಿನಗಳನ್ನ ಕಾಯ್ತಾ ಇದ್ದಿದ್ದು ನವೆಂಬರ್ ತಿಂಗಳಲ್ಲಿ ಮಾಡಿದ್ರೆ ನಿಮ್ಗೆ ತುಂಬಾ ಚೆನ್ನಾಗಿರುತ್ತೆ. ಅಲ್ಲಿವರೆಗೂ ಸಹ ಸಣ್ಣ ಪುಟ್ಟ ಏರುಪೇರುಗಳು ಜಾಸ್ತಿ ಆಗ್ತಾ ಇರುತ್ತದೆ. ಆದ್ರೆ ನೀವು ಯಾವ್ದಾದ್ರು ಹೊಸ ಕೆಲಸವನ್ನು ಶುರು ಮಾಡ್ಬೇಕು ಗುರುಗಳೇ ನಾನು ಅಂತಂದ್ರೆ ಮೇ ತಿಂಗಳ ಮೇಲೆ ಯಾವ್ದಾದ್ರು ಕೆಲಸಗಳನ್ನ ಬದಲಾವಣೆ ಮಾಡ್ಬೋದು, ಕೆಲಸಗಳನ್ನ ಪ್ರಯತ್ನವನ್ನು ಮಾಡ್ಬೋದು, ಏನಾದ್ರೂ ಇನ್ವೆಸ್ಟ್ ಮಾಡ್ಬೋದು, ಇದೆಲ್ಲವೂ ಮಾಡ್ಬೋದು. ಮನೆ ಕಟ್ತೀನಿ ಅಂತ ಅಂದ್ರೆ ನೀವು ವಾಸ್ತುಪುರುಷನ ಒಳ್ಳೆ ರಾಜಯೋಗ ನಿಮಗೆ ಬರಲಿ. ಆ ವಾಸ್ತುಪುರುಷನ ರಾಜಯೋಗ ನಿಮಗೆ ಸಿಗುವಂತದ್ದು ನವೆಂಬರ್ ತಿಂಗಳಲ್ಲಿ. ಅಲ್ಲಿವರೆಗೂ ವೇಟ್ ಮಾಡ್ಬೇಕಾಗ್ತದೆ. ಮತ್ತೆ ದಶಮ ಸ್ಥಾನದಲ್ಲಿರುವಂತಹ ಶನಿಯ ಒಂದು ತಟಸ್ಥ ಸ್ವಭಾವದಲ್ಲಿರ್ತಾರೆ. ಒಂದು ರೀತಿಯಾದಂತಹ ಒಂದು ಬಾರಿ ಅನುಕೂಲವನ್ನು ಮಾಡ್ತಾರೆ, ಒಂದು ಬಾರಿ ಅನಾನುಕೂಲವನ್ನು ಮಾಡ್ತಾರೆ. ದಶಮ ಸ್ಥಾನ ಶನಿ ಬಂದಾಗ ಪಿತೃಗಳಿಂದ ಸಹಕಾರ ಸಹಯೋಗ, ನಮ್ಮ ಕುಟುಂಬದ ಸದಸ್ಯರುಗಳಿಂದ ಸಹಕಾರ ಸಹಯೋಗ, ಮಡದಿಯ ಮನೆಯವರ ಕಡೆಯಿಂದ ಸಹಕಾರ ಸಹಯೋಗ, ಇದೆಲ್ಲವೂ ಸಹ ನಮಗೆ ಏನಾದ್ರೂ ಕಷ್ಟದಲ್ಲಿದ್ದಾಗ ಹೆಲ್ಪ್ ಮಾಡುವಂತ ಸಾಧ್ಯತೆಗಳು ಹೆಚ್ಚಿನದಾಗಿರುತ್ತೆ ಮಿಥುನ್ ರಾಶಿಯವರಿಗೆ. ಮಿಥುನ್ ರಾಶಿ ಅಧಿಪತಿ ಆದಂತ ಬುಧ ಗ್ರಹ. ನಿಮ್ಮ ಸಂಖ್ಯೆ ಬಂದು ನಿಮ್ಮ ಉತ್ತಮವಾದಂತಹ ಸಂಖ್ಯೆ ಸಿಗುತ್ತೆ ನಿಮಗೆ. 5 ಇರುವಂತಹ ಸಂಖ್ಯೆ, ಬುಧನ ಸಂಖ್ಯೆ ಬಂದು 5. 5ನೇ ತಾರೀಕು ವ್ಯವಹಾರಗಳನ್ನ ತುಂಬಾ ಚೆನ್ನಾಗಿರುತ್ತೆ. 14ನೇ ತಾರೀಕು ನಿಮಗೆ ತುಂಬಾ ಅನುಕೂಲಕರವಾಗಿರುವಂತದ್ದು. 23ನೇ ತಾರೀಕು ತುಂಬಾ ಅನುಕೂಲಕರವಾಗಿರುವಂತದ್ದು. ಇದರ ಜಾಸ್ತಿ ದಿನಾಂಕಗಳನ್ನ ನೀವು ನೋಟ್ ಮಾಡ್ಕೊಳ್ಳಿ. ಯಾರನ್ನೂ ಕೇಳಬೇಕಾಗಿರೋದಿಲ್ಲ. ಯಾವ್ದೊಂದು ಒಳ್ಳೆ ಕೆಲ್ಸಕ್ಕೆ ಹೋಗ್ತೀನಿ, ಇದ ವ್ಯವಹಾರವನ್ನು ಮಾಡ್ತೀನಿ ಅಂತ ಅಂದಾಗ 5ನೇ ತಾರೀಕು ಮಾಡುವಂತದ್ದು. ಸ್ವಲ್ಪ 5ನೇ ತಾರೀಕು ನಾವು ಮೀರೋಗ್ಬಿಟ್ಟಿದೆ, ಮುಂದಿನ ಯಾವ್ದೋ ಒಂದು ದಿನಗಳು ತೆಗೆದುಕೊಳ್ಬೇಕು ಅಂತ ಅಂದಾಗ ನಿಮಗೆ 23ನೇ ತಾರೀಕು, 14ನೇ ತಾರೀಕು ಇದೆಲ್ಲವೂ ಸಹ ಉಪಯೋಗಿಸ್ಕೊಳ್ಬಹುದು. ಇವ್ರಿಗೆ ಮುಖ್ಯವಾಗಿ ರಕ್ತವರ್ಣ, ತುಂಬಾ ರಕ್ತವರ್ಣದ
ವಸ್ತ್ರಗಳು ಇವ್ರಿಗೆ ಆಗ್ಬರೋದಿಲ್ಲ. ರಸ್ತ ನೀವು ಕೆಂಪು ಬಣ್ಣ ಹಾಕ್ಬೇಕು ಅಂತಂದ್ರೆ ತುಂಬಾ ಮೆರೂನ್ ರೆಡ್ ಅಂತ ಹೇಳ್ತೀವಲ್ಲ, ಅದನ್ನ ಬೇಕಾದ್ರೆ ಯೂಸ್ ಮಾಡಿ ಹೊರತು ರಕ್ತವರ್ಣವನ್ನ ನೀವು ಜಾಸ್ತಿ ಯೂಸ್ ಮಾಡಬಾರ್ದು. ಮತ್ತೆ ನಿಮಗೆ ಆಗ್ದಲೇ ಇರುವಂತ ದಿನಾಂಕಗಳು ಯಾವುದು ಅಂತ ಅಂದ್ರೆ ನಿಮಗೆ ಸಂಖ್ಯೆ 9 ನಿಮಗೆ ಜಾಸ್ತಿ ಆಗೋದಿಲ್ಲ. ಅದರಿಂದ ಸಂಖ್ಯೆ 9, ಸಂಖ್ಯೆ 18 ಮತ್ತೆ ಸಂಖ್ಯೆ 26 ಇವೆಲ್ಲವೂ ಸಹ ಜಾಸ್ತಿ ಅವಾಯ್ಡ್ ಮಾಡ್ಬೇಕಾಗ್ತದೆ. ಇದನ್ನ ಮಾಡ್ಕೊಳ್ಳಿ, ಅನುಕೂಲವಾಗಿರುತ್ತದೆ. ಮಿಥುನ ರಾಶಿಯವರಿಗೆ ರಾಷ್ಟ್ರಾಧಿಪತಿ ಬಂದು ಬುಧ ಗ್ರಹ. ಬುಧ ಗ್ರಹ ಬಂದಾಗ ಆ ರಾಶಿಗೆ ಅಧಿಪತಿಯಾದಂಥವ್ರು ಮಹಾವಿಷ್ಣು. ಮಹಾವಿಷ್ಣು ಉಪಾಸನೆಯನ್ನು ಮಾಡುವಂಥದ್ದು, ಸತ್ಯನಾರಾಯಣ ಪೂಜೆ ಮಾಡುವಂಥದ್ದು, ಯಾವ್ದಾದ್ರು ದಂಪತಿ ಸಮೇತರಾಗಿರುವಂತ ದೇವಾಲಯ, ಚನ್ನಕೇಶವ, ನಿಮ್ ಬೇಲೂರಿಗೆ ಹೋದ್ರೆ ಚನ್ನಕೇಶವನ್ ನೋಡ್ತೀರಿ, ಮೇಲುಕೋಟಕ್ಕೆ ಹೋದ್ರೆ ಚೆಲುವ ನಾರಾಯಣನ ನೋಡ್ತೀರಿ. ಆ ರೀತಿಯಾಗಿ ಇನ್ನು ನಿಮ್ಮ ಹತ್ರದಲ್ಲಿ ಯಾವ್ದಾದ್ರು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಿರ್ತೀರಿ. ಇಂಥ ರಂಗನಾಥ ಸ್ವಾಮಿ, ಮಾಗಡಿಗೆ ಹೋದ್ರೆ ರಂಗನಾಥ ಸ್ವಾಮಿ ದೇವಸ್ಥಾನ ಸಿಗುತ್ತೆ. ಆ ರೀತಿಯಾಗಿ ಎಲ್ಲಿ ದಂಪತಿ ಸಮೇತರಾಗಿ ಶ್ರೀದೇವಿ ಭೂದೇವಿ ಸಮೇತನಾಗಿರುವಂತ ರಂಗನಾಥ ಸ್ವಾಮಿ ಅಥವಾ ಚೆಲುವ ನಾರಾಯಣ ಅಥವಾ ಈ ರೀತಿಯಾಗಿ ವೆಂಕಟೇಶ್ವರ, ಅಲ್ಲ ತಿರುಪತಿಗೆ ಹೋದ್ರೆ ವೆಂಕಟೇಶ್ವರ ನೋಡ್ತಿರ್ತೀವಿ, ಕೆಳಗಡೆ ಆದ್ರೆ ಗೋವಿಂದರಾಜ ಸ್ವಾಮಿ ನೋಡ್ತಿರ್ತೀವಿ. ಈ ವಿಷ್ಣು ಸಂಬಂಧಪಟ್ಟಂತಹ ದೇವಸ್ಥಾನಕ್ಕೆ ಹೋಗುವಂಥದ್ದು, ಭೇಟಿ ಕೊಡುವಂಥದ್ದು ಎಲ್ಲ ನಮಸ್ಕಾರ ಮಾಡಿದ್ಮೇಲೆ ಒಂದು 101 ರೂಪಾಯಿ ಉಂಡಿಗೆ ಹಾಕಿ ಪ್ರಾರ್ಥನೆಗಳನ್ನು ಮಾಡ್ಕೊಳ್ಳಿ. ಯಾಕೆಂದ್ರೆ ಹಣಕಾಸಿನ ಸ್ವಲ್ಪ ಖರ್ಚು ವೆಚ್ಚಗಳು ನಿಮಗೆ ಜಾಸ್ತಿ ಇರುತ್ತೆ. ಒಂದು ರೆಕಮೆಂಡೇಶನ್ ಮಹಾಲಕ್ಷ್ಮಿ ಸಿಗ್ತಾಳೆ ನಿಮಗೆ, ಮಹಾಲಕ್ಷ್ಮಿ ದೇವಸ್ಥಾನ ಅಲಮೇಲು ಮಂಗಾಪುರಕ್ಕೆ ಹೋದ್ರೆ ಬಹಳ ಒಳ್ಳೇದಾಗಿರುತ್ತೆ. ಅಥವಾ ಕೊಲ್ಲೂರ್ಗೆ ಹೋದ್ರೆ ಇನ್ನೂ ಅನುಕೂಲವಾಗಿರುತ್ತೆ. ನಾನು ಹೇಳುವಂಥದ್ದು ನಿಮಗೆ ಸಾಧ್ಯವಾದ್ರೆ ಹೋಗಿ, ಇಲ್ಲಾಂದ್ರೆ ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳಿ. ಸಾಧ್ಯವಾದಂತ ಸಮಯಗಳಲ್ಲಿ, ಅನುಕೂಲಕರವಾದಂತ ದಿನಗಳಲ್ಲಿ ಹೋಗಿ ಆ ದೇವಿ ದರ್ಶನ ಮಾಡ್ಬೋದು. ಇಲ್ಲಿಂದನೇ ಪ್ರಾರ್ಥನೆ ಮಾಡ್ಕೊಳ್ಳೋಕೆ ಯಾವ ತೊಂದರೆ ತಾಪತ್ರಗಳು ಸಹ ಇರೋದಿಲ್ಲ. ನಿಮ್ಮ ಮನೆ ದೇವರು ಕುಲದೇವ್ರಿಗೆ ಹೋಗ್ಬಿಟ್ಟು ಅಲ್ಲಿನೇ ಆ ದೇವಿಯ ಪ್ರಾರ್ಥನೆಗಳನ್ನು ಮಾಡ್ಕೊಂಡು ಅಲ್ಲಿಂದನೇ ಒಂದು ಅರ್ಕೆಯನ್ನು ಮಾಡ್ಕೊಳ್ಬಹುದು. ಅದೆಲ್ಲವೂ ಸಹ ಮಾಡಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಬಹಳ ಅನುಕೂಲಕರವಾದಂತ ಮೇ ತಿಂಗಳ ಮೇಲೆ ಬಹಳ ಅನುಕೂಲಕರವಾಗಿರುವಂತಹ ದಿನಗಳನ್ನು ನೋಡ್ತೀರಿ ಮಿಥುನ ರಾಶಿಯವರು. ಆರಂಭದಲ್ಲಿ ಸ್ವಲ್ಪ ಅಡೆತಡೆಗಳು, ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಕಸಿಪಿಸಿ ಮಾಡ್ಕೊಳ್ಳುವಂಥದ್ದು, ಸ್ವಲ್ಪ ಟೆನ್ಷನ್ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಎಚ್ಚರಿಕೆಯನ್ನು ವಹಿಸಿ ಕೇವಲ ಒಂದ್ 2-3 ತಿಂಗಳು ಕಾಲವನ್ನು ಕಳೆದ್ರೆ ಉತ್ತಮವಾದಂತಹ ದಿನಗಳು ಬರುತ್ತೆ. ನಿಮಗೆ ಅನುಕೂಲಕರವಾದಂತಹ ದಿನಗಳು ಖಂಡಿತವಾಗಿ ಸಿಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಿಥುನ ರಾಶಿಯವರಿಗೆ ಹೇಳ್ಬೋದು. ನಮಸ್ಕಾರ.